ರಾಧಾವಲ್ಲಭ ಶ್ರೀಹರಿವಂಶ. ಜೈ ಶ್ರೀಕೃಷ್ಣ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ PM ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಈ ಚಾನಲ್ನಾಗ ನಾವು ನಿಮಗೋಸ್ಕರ ಪ್ರತಿದಿನ ಹೊಸ ಮತ್ತು ಪ್ರೇರಣಾದಾಯಕ ವಿಡಿಯೋಗಳನ್ನು ತಗೊಂಡ್ಬರ್ತೀವಿ. ಹಾಗಾಗಿ ನೀವೆಲ್ಲ ಹೆಚ್ಚಾನೆಚ್ಚು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷವಾದ ವಿಡಿಯೋವನ್ನು ನೋಡ್ಕೊಂಡು ಬರೋಣ್ರ್ಯಾ. ವೀಕ್ಷಕರೇ, ನೀವೆಂದರ ಯೋಚನೆ ಮಾಡಿದ್ರ್ಯಾ ಒಬ್ಬ ವ್ಯಕ್ತಿ ತನ್ನ ಒಂದು ಸಿಂಹ ಗರ್ಜನೆಯಿಂದ ಈ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾನಂತ? ಅಂತ ಒಂದು ಶಕ್ತಿ ನಮ್ಮೊಳಗೂ ಕುಂಭಕರ್ಣನಾಗ ನಿದ್ದೆ ಮಾಡಾಕತ್ತೈತೆ ಅಂತ ನಿಮ್ಗೆಂದಾದ್ರೂ ಅನ್ಸೈತ್ಯಾ? ಹೌದು ಸ್ನೇಹಿತರೆ, ನಾವು ಒಂದು ವೇಳೆ ಆ ಶಕ್ತಿಯನ್ನು ಬಡಿದೆಬ್ಸಿದೀವಿ ಅಂದ್ರೆ ಈ ಜಗತ್ನಾಗ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ಕೂಡ ಅಂತ ಒಂದು ವ್ಯಕ್ತಿಯ ಯಶೋಗಾಥೆಯನ್ನೇ ಪ್ರಸ್ತುತಪಡಿಸಕ್ ಹೊಂಟೈತಿ. ಅವರು ಬರೀ ಸನ್ಯಾಸಿ ಅಷ್ಟ ಅಲ್ಲ, ಒಂದು ದೊಡ್ಡ ಸುಂಟ್ರಗಾಳಿ ತರ ಐತ್ರ. ಅವ್ರೆಂತ ಬೆಂಕಿ ಚೆನ್ನ ಅಂದ್ರ ನಮ್ಮ ಭಾರತೀಯರ ಮನಸ್ಸಿನಾಗ ಮಕ್ಕೊಂಡಂತ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿದಂತ ಬಹದ್ದೂರ್ ಗಂಡು, ಇಡೀ ಜಗತ್ತಿಗೆ ವೇದಾಂತದ ಆಳವಾದ ಜ್ಞಾನ ಬೋಧಿಸಿದ ಕಲಿವೀರ. ಅವರೇ ನಮ್ಮ ವೀರ ಸನ್ಯಾಸಿ, ಭಾರತ ಮಾತೆಯ ಸುಪುತ್ರ ಸ್ವಾಮಿ ವಿವೇಕಾನಂದವರು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಸ್ವಾಮಿ ವಿವೇಕಾನಂದರ ಜೀವನ ದರ್ಶನದ ಮೇಲೆ ಬೆಳಕು ಚೆಲ್ತೈತಿ. ಹಂಗಾಗಿ ಈ ವಿಡಿಯೋ ಬಹಳ ದೊಡ್ಡದಕ್ಕೈತಿ. ಯಾಕಂದ್ರೆ ನಾವು ಇದ್ರೊಳಗೆ ಸ್ವಾಮಿ ವಿವೇಕಾನಂದರ ಬಾಲ್ಯ, ಯೌವನ, ಗುರುವಿನ ಭೇಟಿ ಮತ್ತು ಅವರ ವಿಚಾರಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಆಳದವರೆಗೆ ಹೋಗಿ ಹೇಳ್ಬೇಕಾಕೈತಿ. ಹಂಗಾಗಿ ನಾವು ಭಾಗ 1, ಭಾಗ 2 ಅಂತ ವಿಂಗಡಣೆ ಮಾಡಿ ಹೇಳ್ಕೊಂತ ಹೋಗ್ತೀವಿ. ಹಂಗಾಗಿ ಮೊದ್ಲೇಕ ಭಾಗ 1ರಾಗ ಏನೇನೈತಿ ನೋಡ್ಕೊಂಡು ಬರೋಣ. ಭಾಗ 1, ಒಂದು ಸುಂಟರಗಾಳಿಯ ಜನನ. ಪ್ರಿಯ ವೀಕ್ಷಕರೇ, ನರೇಂದ್ರನಿಂದ ಹಿಡಿದು ಸ್ವಾಮಿ ವಿವೇಕಾನಂದರವರೆಗೂ ನಡೆದಂಥ ಪ್ರಯಾಣವನ್ನು ನೋಡುವುದಾದ್ರೆ, ಕಲ್ಕತ್ತಾದಾಗ ಒಂದು ಸಣ್ಣ ಮನೆಯಾಗ ಮಕರ ಸಂಕ್ರಾಂತಿಯ ಪವಿತ್ರವಾದ ದಿನದೊಳಗೆ ಜನವರಿ 12, 1863ರಾಗ ಒಂದು ಗಂಡು ಮಗುವಿನ ಜನ್ಮ ಆಕೈತಿ. ಆ ಒಂದು ಸಣ್ಣ ಮನ್ಯಾಗ ಸಂಭ್ರಮ ತುಂಬಿ ತುಳುಕಾಕತ್ತಿತ್ತ. ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ಅದು ಬರೀ ಗಂಡು ಮಗುವಿನ ಜನ್ಮ ಅಷ್ಟ ಆಗಿದ್ದಿಲ್ಲ, ಅದೊಂದು ಹೊಸ ಯುಗದ ಉದಯವಾಗಿತ್ತ. ಆ ಒಂದು ಜನನ ನರೇಂದ್ರನಾಥ ದತ್ತರದಾಗಿತ್ತ. ಮುಂದಕ್ಕೆ ಜಗತ್ತು ಇವರನ್ನೇ ಸ್ವಾಮಿ ವಿವೇಕಾನಂದರೆಂಬ ಹೆಸರಿನಿಂದ ಕರೆಯಾಕತ್ತ. ಸ್ನೇಹಿತರೆ, ನಾವು ಹೆಚ್ಚಾನೆಚ್ಚು ಮಹಾನ್ ವ್ಯಕ್ತಿಗಳ ಸಾಧನೆಗಳನ್ನ ಅವರ ಸಫಲತೆಯ ಶಿಖರದ ಮ್ಯಾಲ ನಿಂತು ನೋಡ್ತೀವಿ. ಆದ್ರೆ ಅವರೆಷ್ಟು ಕಷ್ಟಪಟ್ಟು ಈ ಎತ್ತರಕ್ಕೆ ಹತ್ಯಾರಂತ ನೋಡಂಗೇ ಇಲ್ಲ. ಅದೇ ಥರ ನಮ್ಮ ಸ್ವಾಮಿ ವಿವೇಕಾನಂದರ ಜೀವನವೂ ಕೂಡ ಸಾಮಾನ್ಯ ಬಾಲಕರ ಬಾಲ್ಯದಂಗ ನಡೀತೈತಿ. ಆದ್ರೆ ಆ ಬಾಲಕನ ಕಣ್ಣಾಗ ಎಂಥ ಒಂದು ತೇಜಸ್ಸಿತ್ತಂದ್ರೆ ಅದೆಲ್ಲ ಬಾಲಕರಿಂದ ಅವರನ್ನ ಪ್ರತ್ಯೇಕ ಮಾಡ್ತಿತ್ತು. ಅಂತ ಒಂದು ತೀಕ್ಷ್ಣತೆ ಆ ಕಣ್ಣೊಳಗೆ ಕಾಣ್ತಿತ್ತು. ಮುಂದಕ್ಕೆ ಆ ಗಂಡು ಮಗುವಿಗೆ ನರೇಂದ್ರನಾಥ ದತ್ತ ಅಂತ ನಾಮಕರಣ ಮಾಡಿದ್ರು. ಆ ಮಗುವಿನ ತಂದೆ ಹೆಸರು ವಿಶ್ವನಾಥ ದತ್ತ ಅಂತ. ಇವರು ಕಲ್ಕತ್ತಾ ಹೈಕೋರ್ಟ್ನಾಗ ಒಬ್ಬ ಯಶಸ್ವಿ ಮತ್ತು ಪ್ರಭಾವಿ ವಕೀಲರಾಗಿದ್ರ. ಅವರು ತರ್ಕ ಮತ್ತು ಆಧುನಿಕತೆಯನ್ನ ಮೈಗೂಡಿಸಿಕೊಂಡಿದ್ರ. ಹಂಗಾಗಿ ಅವರು ತಮ್ಮ ಮಗನೂ ಕೂಡ ಓದಿ ತಿಳ್ಕೊಂಡು ಇಂಗ್ಲಿಷ್ ಭಾಷೆಯನ್ನ ಕಲಿತು ಪ್ರಪಂಚದಾಗ ದೊಡ್ಡ ಹೆಸರು ಮಾಡ್ಬೇಕಂತ ಬಯಸ್ತಿದ್ರ. ಆದ್ರ ನರೇಂದ್ರನಾಥ ದತ್ತನ ತಾಯಿ ಭುವನೇಶ್ವರಿ ದೇವಿ ಭಾಳ ಧಾರ್ಮಿಕ ಮತ್ತು ಪಾರಂಪರಿಕ ಹೆಣ್ಮಗಳಾಗಿದ್ಲು. ಆಕೆ ನರೇಂದ್ರಗ ರಾಮಾಯಣ ಮತ್ತು ಮಹಾಭಾರತದಂಥ ಕಥೆಗಳನ್ನು ಹೇಳಿಕೊಡ್ತಿದ್ಲ. ಮತ್ತಂಗ ಧರ್ಮ ಮತ್ತು ಸಂಸ್ಕಾರದ ಶಿಕ್ಷಣವನ್ನು ಕೂಡ ಹೇಳಿಕೊಡ್ತಿದ್ಲ. ಈ ನಮೂನಿ ನರೇಂದ್ರನಾಥ ದತ್ತನ ಬಾಲ್ಯ 2 ಬೇರೆ ಬೇರೆ ವಿಚಾರಧಾರೆಯ ಪ್ರಪಂಚದ ನಡಬರ್ಕನ ಹಾದು ಹೊಂಟಿತ್ತು. ಒಂದು ಕಡೆ ತಂದೆಯ ತರ್ಕ ಮತ್ತು ವಿಜ್ಞಾನದ ಕಡೆ ಒಲವು, ಇನ್ನೊಂದು ಕಡೆ ತಾಯಿಯ ಆಳವಾದ ಶ್ರದ್ಧೆ, ನಂಬಿಕೆ ಮತ್ತು ಆಧ್ಯಾತ್ಮ. ಹೀಗಾಗಿ ಇವರಿಬ್ಬರ ಗುಣ ನರೇಂದ್ರನಾಥ ದತ್ತರ ವ್ಯಕ್ತಿತ್ವದೊಳಗೂ ಕಂಡು ಬರ್ತೈತಿ. ಅವನೊಳಗೆ ತರ್ಕ ಮಾಡುವಂಥ ಶಕ್ತಿನೂ ಇತ್ತ ಮತ್ತು ಭಕ್ತಿಯ ಭಾವನೆಯೂ ಇರ್ತಿತ್ತು. ಇದ ಕಾರಣಕ್ಕೆ ನರೇಂದ್ರ ಯಾವೊಂದು ಮಾತನ್ನು ಸುಮ್ಕ ನಂಬ್ತಿರ್ಲಿಲ್ಲ. ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಿದ್ದ. ಅದ್ಯಾಕೆ ಹಂಗೆ, ಅದ್ಯಾಕೆ ಹಿಂಗೆ ಅಂತ ಅವ ಎಲ್ಲದಕ್ಕೂ ತರ್ಕನ ಮುಂದಿಡ್ತಿದ್ದ. ನರೇಂದ್ರನಾಥ ದತ್ತ ಸಣ್ಣವಿದ್ದಾಗಿಂದಲೂ ಭಾಳ ಕಿಡಿಗೇಡಿದ್ದ.
ಅವನ ಒಂದು ಉಪಟಳ ಎಷ್ಟಿತ್ತಂದ್ರೆ ಒಮ್ಮೊಮ್ಮೆ ಅವನ ತಾಯಿ ಭುವನೇಶ್ವರಿ ದೇವಿ ನರೇಂದ್ರಗೆ ಹೇಳ್ತಿದ್ಲ, ನಾ ಪರಮಾತ್ಮಗೆ ಒಂದು ಮಗು ಕೊಡಂತ ಕೇಳ್ಕೊಂಡಿದ್ದೆ, ಆದ್ರೆ ಆ ಪರಮೇಶ್ವರ ತನ್ನ ಶಿವಗಣಗಳನ್ನೇ ನಿನ್ನೊಬ್ಬನೊಳಗೆ ಹಾಕಿ ಕಳಿಸಿಕೊಟ್ಟಾನ ಅಂತ ಹೇಳ್ತಿದ್ಲು. ಈ ನಮ್ಮ ನರೇಂದ್ರನಾಥ ದತ್ತನ ತಂದೆ ವಿಶ್ವನಾಥ ದತ್ತರು ಒಂದಿನ ನರೇಂದ್ರನಿಗೆ, ನೀ ದೊಡ್ಡ ಆದ್ಮೇಲೆ ಏನಾಗಬೇಕಂತ ಮಾಡಿಪ್ಪ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ನರೇಂದ್ರನಾಥ ಅವರು ಏನು ಹೇಳಿದ್ರಂದ್ರೆ, ನಾ ಸಾರೋಟಿನ ಸಾರಥಿ ಅಕ್ಕಿನಿ ಅಂದ್ಬಿಡ್ಬೇಕಾ. ಅವ್ರು ಹಂಗ್ಯಾಕೆ ಹೇಳಿದ್ರಂದ್ರೆ, ಆ ಒಂದು ಕಾಲದಾಗ ಕೆಂಪು ಮೋತಿ ಬ್ರಿಟಿಷರು ಇನ್ನೂ ನಮ್ಮ ದೇಶವನ್ನು ಆಳ್ತಿದ್ರು. ಹಾಗಾಗಿ ಆ ಟೈಮ್ನಾಗ ಬ್ರಿಟಿಷರು ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ಕುದುರೆ ಸಾರೋಟ್ನ್ಯಾಗ ಕುಂತ ಅಡ್ಡಾಡ್ತಿದ್ರು. ಸಾಮಾನ್ಯ ಮಂದಿಗಂತೂ ಅದು ಗಗನ ಕುಸುಮ ಆಗಿತ್ತು. ಅವೆಲ್ಲ ಏನಿದ್ರು ಘನತೆ ಗೌರವ ಇದ್ದವ್ರಿಗಷ್ಟ ಅನ್ನುವಂಥ ಕಾಲಿತ್ತು. ಹಾಗಾಗಿ ಆ ಸಾರೋಟ್ನ್ಯಾಗ ಬಂದ್ರೆ ಅವ್ರಿಗೆ ಭಾಳ ಮರ್ಯಾದೆ ಕೊಡ್ತಿದ್ರು. ಇದನ್ನೆಲ್ಲ ನೋಡಿದ್ದ ನಮ್ಮ ನರೇಂದ್ರನಾಥ್ ಅವರು, ನಾನು ಸಾರಥಿ ಆದ್ನಂದ್ರೆ ನನಗೂ ಹಿಂಗ ಮರ್ಯಾದೆ ಸಿಗಬಹುದು ಅಂತ ಯೋಚನೆ ಮಾಡಿ ವಿಶ್ವನಾಥ ದತ್ತರಿಗೆ ಆ ಥರ ಉತ್ತರ ಕೊಟ್ಟಿದ್ರು. ಈ ಒಂದು ಮಾತು ಕೇಳಿ ವಿಶ್ವನಾಥ ದತ್ತರಿಗೆ ಪಿತ್ತ ನೆತ್ತಿಗೇರಿ ನರೇಂದ್ರನ ಕಪಾಳಿಗಡ್ಡಿಗೆ ಒಂದು ಹೊಡೆದು ಬಿಡ್ತಾರೆ. ಯಾಕಂದ್ರೆ ನಾನು ಮಗ ಹಂಗಾಗ್ಬೇಕು ಹಿಂಗಾಗ್ಬೇಕಂತ ಹಗಲು ರಾತ್ರಿ ಕನಸು ಕಂಡಾರ. ಇವ ನೋಡಿದ್ರೆ ಜಟಕಾ ಬಂಡಿ ಓಡಿಸ್ತೀನಿ ಅನ್ನಕತ್ತಾನ. ಆದ್ರೆ ನರೇಂದ್ರನಾಥ್ ಅವರಿಗೆ ನಮ್ಮಪ್ಪ ಯಾಕೆ ಹೊಡೆದ ಅಂತ ತಿಳಿಲಿಲ್ಲ. ಹಾಗಾಗಿ ಅಳ್ಕೋಂತ ತನ್ನ ತಾಯಿ ಭುವನೇಶ್ವರಿ ದೇವಿ ಕಡೆ ಓಡಿ ಹೋಗಿ ನಡೆದಿದ್ದನ್ನೆಲ್ಲ ಹೇಳಿದ ಮೇಲೆ ತಾಯಿ ಭುವನೇಶ್ವರಿ ದೇವಿ ಅದನ್ನೆಲ್ಲ ಸಮಾಧಾನದಿಂದ ಕೇಳಿ, ಮಗನೇ ನರೇಂದ್ರ, ಯಾ ಕೆಲಸನೂ ಸಣ್ಣದಲ್ಲ, ಎಲ್ಲದಕ್ಕೂ ಅದರದ್ದೇ ಆದ ಗೌರವ ಐತಿ. ಹಂಗೆ ನೋಡಿದ್ರೆ ಜಟಕ ಓಡಿಸೋದಂದ್ರೆ ಸಣ್ಣ ಕೆಲಸ ಅಂತ ಮಾಡಿ ಏನ. ದ್ವಾಪರ ಯುಗದಾಗ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿ ರಥ ಓಡಿಸಿದ್ದ. ಹಾಗಾಗಿ ಈ ಒಂದು ಕೆಲಸಕ್ಕೆ ಭಾಳ ಬೆಲೆ ಐತಿ. ನೀ ಒಂದು ಕೆಲಸ ಮಾಡು, ಈ ಮಂದಿ ಕುಂದ್ರು ಕುದುರೆ ಗಾಡಿ ಓಡಿಸೋ ಬದಲು ಸನಾತನ ಧರ್ಮವನ್ನು ಮುನ್ನಡೆಸುವ ಸಾರಥಿಯಾಗ. ಇಡೀ ಪ್ರಪಂಚದ ತುಂಬ ನಮ್ಮ ಸನಾತನ ಧರ್ಮದ ಕಂಪನ್ನು ಹರಡುವಂಥವನಾಗಬೇಕಂತ ತಾಯಿ ಭುವನೇಶ್ವರಿ ದೇವಿ ತನ್ನ ಮಗನಿಗೆ ತಿಳಿಸಿ ಹೇಳ್ತಾಳೆ. ಇದನ್ನೆಲ್ಲ ಮರ್ಯಾಗ ನಿಂತು ಕೇಳಾಕತ್ತಿದ್ದ ವಿಶ್ವನಾಥ್ ಅವರ ಕಣ್ಣಾಗ ನೀರು ಬಂದು, ಛೇ ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ದುಡುಕಬಾರ್ದಿತ್ತಂತ ಪಶ್ಚಾತ್ತಾಪ ಪಟ್ಟು ನರೇಂದ್ರನಾಥನನ್ನು ತಬ್ಬಿಕೊಂಡು ಭುವನೇಶ್ವರಿ ದೇವಿಗೆ ಕ್ಷಮೆ ಕೇಳ್ತಾರೆ. ಆದರೆ ನರೇಂದ್ರನಾಥ್ ಅವರಿಗೆ ಈ ಒಂದು ತಾಯಿಯ ಕಿವಿ ಮಾತು ಅವನ ಹೃದಯದೊಳಗೆ ಹಚ್ಚಿ ಹಾಕಿದಂಗೆ ಕುಂತು ಬಿಡ್ತೈತಿ. ಆ ಒಂದು ವಾಕ್ಯ ಅವನ ಪಾಲಿಗೆ ವೇದ ವಾಕ್ಯವಾಗುತ್ತದೆ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ಕೇಳಿರ್ಬೋದು, ಕೆಲವೊಂದು ತಂದೆ ತಾಯಿಗಳು ನಮ್ಮಗ ಆಡಂಗಿಲ್ಲ, ತಿನ್ನಂಗಿಲ್ಲ, ಮಾತಾಡಂಗಿಲ್ಲ ಅಂತ ಹೇಳಿದ್ದ. ಆದರೆ ನರೇಂದ್ರನಾಥ್ ಇದಕ್ಕೆಲ್ಲ ಉಲ್ಟಾ ಇದ್ದ. ಅವ ಯಾವತ್ತೂ ಸುಮ್ಮನೆ ಕುಂದಿರ್ತೇ ಇದ್ದಿದ್ದಿಲ್ಲ. ಅವ್ರ ಮನೆ ಮುಂದೆ ಅಂಗಳದಾಗ ಒಂದು ಮಾವಿನ ಗಿಡ ಬೆಳೆದಿತ್ತ. ಆದ್ರೆ ಅದ್ರ ಟೊಂಗಿ ಭಾಳ ಸೂಕ್ಷ್ಮ ಇರ್ತಾವೆ. ಅಂಥದ್ರಾಗಿ ಈ ನಮ್ಮ ನರೇಂದ್ರನಾಥ್ ಅವರು ಅದರ ಟೊಂಗಿ ಹಿಡಿದು ಜೋತಾ ಬೀಳ್ತಿದ್ರು. ತಾವಷ್ಟ ಅಲ್ಲದೆ ತಮ್ಮ ಗೆಳೆಯರನ್ನು ಕರ್ಕೊಂಬಂದು ಜೋತಾ ಬೀಳ್ತಿದ್ರು. ಹಿಂಗೆ ಮಾಡಬೇಡಪ್ಪ, ಅದ್ರ ಟೊಂಗಿ ಮುರಿತಾವಂತ ಎಷ್ಟು ಹೇಳಿದ್ರು ಕೇಳ್ತಿದ್ದಿಲ್ಲ. ಹಂಗಾಗಿ ಒಂದು ಐಡಿಯಾ ಮಾಡಿದ ಅವ್ರ ತಂದೆ ನರೇಂದ್ರ ಮತ್ತು ಅವನ ಗೆಳೆಯರನ್ನೆಲ್ಲ ಕರೆದು, ನೋಡ್ರಿಪ್ಪ, ಈ ಮಾವಿನ ಗಿಡದಾಗ ಬ್ರಹ್ಮ ರಾಕ್ಷಸ ಐತಿ, ನೀವೇನ್ರ ಈ ಗಿಡದಾಗಿನ ಟೊಂಗಿ ಹಿಡ್ಕೊಂಡು ಜೋತಾಡಿ ಒಂದು ಟೊಂಗಿ ಏನರ ನೀವು ಮುರಿದ್ರಿ ಅಂದ್ರೆ ಅದು ನಿಮಗೆ ಓನು ಮುರಿತೈತಂತ ಹೆದರ್ಸಿಬಿಟ್ರು. ಇದನ್ನೆಲ್ಲ ಕೇಳಿದ ಆ ಹುಡುಗರೆಲ್ಲ ಹೆದರಿ ತಮ್ಮ ಮನೆಗೆ ಓಡಿ ಹೋದ್ರ. ಇದನ್ನು ನೋಡಿ ವಿಶ್ವನಾಥ ದತ್ತರಿಗೆ ಭಾಳ ಖುಷಿ ಆಯ್ತು. ಇನ್ನು ಹುಡುಗರು ಈ ಗಿಡ ಹತ್ತಂಗಿಲ್ಲ ಅಂತ ತಿಳ್ಕೊಂಡ್ರು. ಆದ್ರೆ ಮಾರನೇ ದಿನ ನಮ್ಮ ನರೇಂದ್ರನಾಥ ಮತ್ತೆ ಆ ಗಿಡದ ಟೊಂಗಿ ಹಿಡ್ಕೊಂಡು ಜೋತಾಡಕತ್ತಿದ್ದ. ಇದನ್ನೆಲ್ಲ ನೋಡಿದ ಅವನ ಗೆಳೆಯರ, ಓ ನರೇಂದ್ರ, ಆ ಗಿಡದಾಗ ಬ್ರಹ್ಮ ರಾಕ್ಷಸ ಐತಿ, ನೀ ಏನರ ಅದ್ರ ಒಂದು ಟೊಂಗಿ ಮುರಿದೆ ಅಂದ್ರೆ ಅದು ನಿನ್ನ ಗೋಣು ಮುರಿತೈತಿ, ಬಾ ಈ ಕಡೆ ಅಂತ ಹೇಳಿದ್ದಕ್ಕೆ ನರೇಂದ್ರ ಏನು ಉತ್ತರ ಕೊಟ್ಟನಂದ್ರೆ, ಅಯ್ಯೋ ಶತಮೂರ್ಖರೇ, ನಾವಿಷ್ಟು ದಿನ ಆಯ್ತು ಈ ಗಿಡದಾಗ ಆಡಕತ್ತ, ಎಷ್ಟೋ ಸಲ ಇದ್ರ ಟೊಂಗಿ ಮುರಿದೇವಿ. ಆ ಬ್ರಹ್ಮ ರಾಕ್ಷಸ ಒಂದು ವೇಳೆ ಇದ್ರಾಗ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಜೀವಂತ ಇರ್ತಿದ್ದಿಲ್ಲ. ನಮ್ಮಪ್ಪ ನಮ್ಮನ್ನು ಹೆದರ್ಸಾಕ ಹಂಗೆ ಸುಳ್ಳು ಹೇಳಾಕತ್ತಾರ ಅಂತ ಹೇಳಿದ. ಹಿಂಗೆ ಭಾಳ ಕಿಡಿಗೇಡಿದ್ದ. ಹಂಗೆ ಅವಂಗ ಹೆಣ್ಣುಗಳೂ ಇತ್ತು, ಅಂದ್ರೆ ತಾಯಿ ಹೃದಯ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ,
ಒಂದಿನ ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತರು ತೀರಿಕೊಂಡ್ರ. ಹಾಗಾಗಿ ಅವರ ಆರ್ಥಿಕ ಪರಿಸ್ಥಿತಿ ಭಾಳ ಹದಗೆಟ್ಟು ಬಿಡ್ತ. ಅದು ಯಾವ ಒಂದು ಹಂತಕ್ಕೆ ಬಂತಂದ್ರೆ ಮನ್ಯಾಗ ತಿನ್ನಾಕ ಒಂದು ಅಕ್ಕಿ ಕಾಳು ಸಹಿತ ಇಲ್ದಂಗೆ ಆತು. ಆದರೂ ನಮ್ಮ ನರೇಂದ್ರನಾಥ್ ಅವರು ತನ್ನ ತಾಯಿ ಮುಂದೆ ಹಸ್ಕೊಂಡು ಅದೇನಿ ಅಂತ ತೋರಿಸ್ಕೊಂತಿದ್ದಿಲ್ಲ. ಉಲ್ಟಾ ಆಕಿ ಮುಂದೆ, ಅಮ್ಮ ನಾ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಬಂದೇನಿ, ನೀವು ಊಟ ಮಾಡ್ರಿ ಅಂತ ಹೇಳ್ತಿದ್ದ. ಹಿಂಗೆ ಎಷ್ಟೋ ದಿನ ಉಪವಾಸನೇ ಇರ್ತಿದ್ದ. ಯಾಕಂದ್ರೆ ನಾವು ಉಪವಾಸ ಇದ್ರೂ ನಡೀತಿದ್ವಿ. ಆದ್ರೆ ನಮ್ಮ ಮನ್ಯಾಗ ಯಾರೂ ಉಪವಾಸ ಇರಬಾರ್ದು ಅನ್ನೋ ಗುಣ ಸಣ್ಣವಿದ್ದಾಗಿಂದನೇ ಇತ್ತು. ಇದೇ ಗುಣನ ಮುಂದೆ ಇಡೀ ಭಾರತದ ಜನರಿಗೆ ಎಷ್ಟು ಉಪಕಾರ ಮಾಡ್ತು ಅನ್ನೋದನ್ನು ನಾವು ನೋಡೇವಿ. ನಮ್ಮ ನರೇಂದ್ರನಾಥ್ ಅವರು ಓದಕ್ಕೆ ಕುಂತ್ರಂದ್ರೆ 2-3 ದಿವಸ ಆದರೂ ಊಟನ ಮಾಡ್ತಿದ್ದಿಲ್ಲ. ಒಮ್ಮೊಮ್ಮೆ ತಲೆಗೆ ಚಕ್ರ ಬಂದು ಅಲ್ಲೇ ಮಕ್ಕೊಂಡ್ಬಿಡ್ತಿದ್ರು. ಆಮೇಲೆ ಯಾರ ಬಂದು ಎಬ್ಬಿಸಿ ಉಪಚಾರ ಮಾಡಿ, ನೀ 3 ದಿವಸ ಆತು ಇಲ್ಲೇ ಓದ್ಕೊಂತ ಕುಂತಿ ಅಂತ ಹೇಳಿದ ಮೇಲೆ ಗೊತ್ತಾಕಿತ್ತು ನಾ 3 ದಿನದಿಂದ ಊಟ ಮಾಡಿಲ್ಲ ಅಂತ. ದಯಾಗುಣ ಅನ್ನೋದು ನರೇಂದ್ರನ ರಕ್ತದಾಗ ಬಂದಿತ್ತು. ಒಂದಿನ ತಾಯಿ ಭುವನೇಶ್ವರಿ ದೇವಿ ಅಡ್ಗೆ ಮಾಡ್ತಿರ್ಬೇಕಾದ್ರೆ, ನರೇಂದ್ರ ಆ ಚಾಕು ಕೊಡು, ತರಕಾರಿ ಹಚ್ಚಬೇಕಂತ ಹೇಳಿದ್ಲು. ಅದಕ್ಕೆ ಚಾಕು ತಂದು ಹೆಂಗೆ ಕೊಡ್ತಾನಂದ್ರೆ, ಚೂಪಿದ್ದ ಭಾಗ ತನ್ನ ಕಡೆ ಹಿಡ್ಕೊಂಡಿದ್ದ, ಅದ್ರ ಹಿಡ್ಕಿ ತಾಯಿ ಕಡೆ ಹಿಡಿದಿದ್ದ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದ ತಾಯಿ ತನ್ನ ಉಳಿದ ಎಲ್ಲ ಮಕ್ಕಳಿಗೆ ಹಿಂಗೆ ಹೇಳ್ತಾ, ನೋಡ್ರಿ ನರೇಂದ್ರನಲ್ಲಿ ತಾಯಿ ಗುಣ ಐತಿ, ಹೆಣ್ಣುಗಳೈತಿ, ಅವ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕಂತ ಹೇಳ್ತಾಳೆ. ಈ ಥರ ಪರೋಪಕಾರಿ ಇದ್ದ ನಮ್ಮ ನರೇಂದ್ರನಾಥ ಮುಂದೆ ಸ್ವಲ್ಪ ದೊಡ್ಡ ಆದಮೇಲೆ ಒಂದು ಸಂದರ್ಭದಾಗ ನಾಸ್ತಿಕದ ಕಡೆ ವಾಲಾಕತ್ತಿದ್ದ. ಯಾಕಂದ್ರೆ ಈ ದೇವರನ್ನವ ಇಲ್ಲವೇ ಇಲ್ಲ, ಇದು ಬರೀ ನಮ್ಮ ಮನಸ್ಸಿನ ಭ್ರಾಂತಿ ಅನ್ನೋ ವಿಚಾರ ಆಗಾಗ ಅವ್ರ ಮನಸ್ಸಿನಾಗ ಬರಾಕತ್ತಿತ್ತು. ಸ್ನೇಹಿತರೆ, ನೀವ ವಿಚಾರ ಮಾಡಿ ನೋಡ್ರಿ, ಯಾವ ಒಂದು ವೀರ ಸನ್ಯಾಸಿಗೆ ಭವಿಷ್ಯದಾಗ ಇಡೀ ಪ್ರಪಂಚಕ್ಕೆ ದೇವರ ಅಸ್ತಿತ್ವದ ಬಗ್ಗೆ ಸರಳ ಮತ್ತು ಸಹಜ ಮಾರ್ಗವನ್ನು ತೋರಿಸಿಕೊಡೋ ಸಾಮರ್ಥ್ಯವಿತ್ತೋ ಅಂಥವನು ಕೂಡ ಸ್ವತಃ ದೇವರ ಅಸ್ತಿತ್ವದ ಬಗ್ಗೆ ಸಂದೇಹ ಪಡ್ತಿದ್ದ. ಆದರೆ ಇದೇ ಅವನ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿಕೊಟ್ಟಿದ್ದು. ಈ ಒಂದು ಸಂಘರ್ಷವೇ ಅವನ ಹೃದಯದಾಗ ಬೆಂಕಿಯ ಜ್ವಾಲೆಯನ್ನು ಬಡಿದೆಬ್ಬಿಸಿದ್ದು. ಒಂದು ಕಡೆ ಅವನ ಹೃದಯ ಹೇಳ್ತಿತ್ತು, ಯಾವುದೋ ಒಂದು ಶಕ್ತಿ ಐತಿ, ಅದು ಈ ಬ್ರಹ್ಮಾಂಡವನ್ನು ನಡೆಸಾಕತ್ತೈತಿ ಅಂತ. ಇನ್ನೊಂದು ಕಡೆ ಅವನ ತರ್ಕ ಬುದ್ಧಿ ಹೇಳ್ತಿತ್ತು, ಪ್ರತ್ಯಕ್ಷವಾಗಿ ಪ್ರಮಾಣಿಸದೆ ಯಾವುದನ್ನೇ ಆದರೂ ಒಪ್ಕೊಳ್ಳೋದು ಮೂರ್ಖತನ ಆಕೈತಿ ಅಂತ. ಈ ಹೃದಯ ಮತ್ತು ಬುದ್ಧಿಯ ದ್ವಂದ್ವ ತಾಕಲಾಟ ನಮ್ಮ ಜೀವನದಾಗೂ ಒಮ್ಮೊಮ್ಮೆ ನಡೀತಿರ್ತೈತಿ. ಕ್ವಾನ ಕೆರಿ ಕಡೆ ಎತ್ತಿ ಎರಿ ಕಡೆ ಅನ್ನುವಂಗೆ ನಮಗೂ ಒಮ್ಮೊಮ್ಮೆ ಹಂಗೆ ಆಕೈತಿ. ಈ ಒಂದು ಸಂಘರ್ಷವೇ ನಮ್ಮನ್ನು ಮನುಷ್ಯನಿಂದ ಮಹಾಂತನನ್ನಾಗಿ ಮಾಡೋದು. ನರೇಂದ್ರನ ಈ ಒಂದು ಜಿಜ್ಞಾಸೆ ಅವರನ್ನು ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋತ. ಅದೇ ಥರ ಅವರು ಬ್ರಹ್ಮ ಸಮಾಜದ ಸಂಸ್ಥೆಗೂ ಹೋಗಿದ್ರು. ಆಗಿನ ಕಾಲದಾಗ ಸಮಾಜ ಸುಧಾರಣೆಯ ಮುಂಚೂಣಿ ಆಂದೋಲನದ ಭಾಗವಾಗಿತ್ತದ. ಈ ಬ್ರಹ್ಮ ಸಮಾಜ ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಿತ್ತು, ಆದರೆ ನಿರಾಕಾರಮಯ ಈಶ್ವರನಲ್ಲಿ ವಿಶ್ವಾಸ ಇಡ್ತಿತ್ತು. ನಮ್ಮ ನರೇಂದ್ರ ಅವರಿಗೆ ಅವರ ವಿಚಾರವೇನೋ ಸರಿ ಅನಿಸ್ತಿತ್ತು, ಆದರೆ ಅವರ ಆತ್ಮದ ಹಸಿವು, ಆ ಒಂದು ದೇವರ ಅಸ್ತಿತ್ವದ ಕುರಿತ ಅಗ್ನಿ ಜ್ವಾಲೆ ಅಲ್ಲಿಯೂ ಆರುವಂಥ ಸೂಚನೆ ಕಾಣಲಿಲ್ಲ. ಅವರ ಒಂದು ಪ್ರಶ್ನೆಯಾಗೇ ಉಳಿದಿತ್ತು. ಅದೇನಪ್ಪ ಅಂತಂದ್ರೆ, ನೀವು ದೇವರನ್ನು ನೋಡಿದ್ದೀರಾ ಅನ್ನುವ ಪ್ರಶ್ನೆ. ಆದ್ರೆ ಇದಕ್ಕೆ ಉತ್ತರ ಯಾರ ಹತ್ರನೂ ಇದ್ದಿದ್ದಿಲ್ಲ. ಅವರ ಒಂದು ಹಂಬಲ, ಅವರ ಒಂದು ವ್ಯತೆ ಹಂಗೆ ಬೆಳ್ಕೊಂತನೇ ಹೊಂಟಿತ್ತು. ಅವರು ಎಂಥ ಗುರುವಿನ ಶೋಧನೆಗೆ ಹೊರಟಿದ್ರಂದ್ರೆ, ಆ ಗುರು ಬರೀ ಪುಸ್ತಕದ ಜ್ಞಾನ ಕೊಡುವುದಷ್ಟೇ ಅಲ್ಲ, ಬದಲಾಗಿ ಸತ್ಯದ ನೇರ ಅನುಭವ ಮಾಡಿರ್ಬೇಕು. ಅಂಥ ಗುರುವಿನ ದರ್ಶನಕ್ಕೋಸ್ಕರ ಹಗಲು ರಾತ್ರಿ ಚಿಂತೆ ಮಾಡಾಕತ್ತಿದ್ರು. ಇದು ಹೆಂಗೈತಂದ್ರೆ, ಒಂದು ಬಲಶಾಲಿ ಸಿಂಹವನ್ನು ಪಳಗಿಸುವ ರಿಂಗ್ ಮಾಸ್ಟರ್ನ ಅವಶ್ಯಕತೆ ಇತ್ತು. ಅವನು ನರೇಂದ್ರನ ಕೈ ಹಿಡಿದು ಆ ಪರಮ ಸತ್ಯದ ಕಡೆ ಕರ್ಕೊಂಡು ಹೋಗಿರ್ಬೇಕು. ಅಂಥ ಒಂದು ಗುರುವಿನ ಹುಡುಕಾಟದಲ್ಲಿದ್ರು. ಈ ಒಂದು ಹುಡುಕಾಟ ಬರೀ ನರೇಂದ್ರನದಷ್ಟೇ ಅಲ್ಲ, ನಮ್ಮದು ಕೂಡ ಹಿಂಗೆ ಇರ್ತೈತಿ. ಆದ್ರೆ ನಮ್ದು ಒಂದು ಸ್ವಲ್ಪ ಬ್ಯಾರೆ ಇರ್ತೈತಿ. ಅದೇಂಗಂದ್ರೆ, ನಮ್ಮ ಹುಡುಕಾಟ ಬರೀ ದುಡ್ಡು ಹೆಂಗೆ ಮಾಡೋದು, ಸಫಲತೆಯನ್ನು ಹೆಂಗೆ ಪಡ್ಕೊಳ್ಳೋದು, ಇದಿಷ್ಟ. ಆದ್ರೆ ಪ್ರತಿಯೊಬ್ಬರ ಜೀವನದ ಗುರಿ ತನ್ನನ್ನು ಅರಿಯೋದು. ಅದನ್ನು ನರೇಂದ್ರನಾಥ್ ಅವರು ಮಾಡಾಕತ್ತಿದ್ರು. ನೀವ ಯೋಚನೆ ಮಾಡಿ ನೋಡ್ರಿ, ನರೇಂದ್ರ ಮನಸ್ಸು ಮಾಡಿದ್ರೆ ಆರಾಮ್ ಜೀವನ ಮಾಡ್ಬೋದಿತ್ತು.
ಆದ್ರೆ ಅವರು ಎರಡನೇ ಆಯ್ಕೆ ಅಂದ್ರೆ ಸತ್ಯದ ಹುಡುಕಾಟವನ್ನು ಆಯ್ದುಕೊಂಡ್ರು. ಅದು ಸುಲಭದ ಆಯ್ಕೆ ಆಗಿರಲಿಲ್ಲ. ಕತ್ತಿ ಎಲುಗಿನ ಮೇಲೆ ನಡೆಯುವಂಥ ಸಾಹಸ, ಅದ್ರ ಮ್ಯಾಗ ನಡೆಯಕ್ಕೆ ಭಾಳ ಧೈರ್ಯ ಬೇಕು. ಇದನ್ನೆಲ್ಲ ನೋಡಿದ ಮೇಲೆ ನಮ್ಗೇನು ಅರ್ಥ ಆಕೈತೆ ಅಂದ್ರೆ ಸ್ವಾಮಿ ವಿವೇಕಾನಂದವರು ಸಾಮಾನ್ಯ ವ್ಯಕ್ತಿ ಆಗಿದ್ದಿಲ್ಲ. ಈ ಪ್ರಪಂಚವನ್ನೇ ಬದಲಿಸುವಂಥ ಶಕ್ತಿ ಅವರಿಗೆ ಜನ್ಮದತ್ತವಾಗೇ ಬಂದಿತ್ತು. ಇಂಥ ಒಂದು ಶಕ್ತಿಗೆ ಮಾರ್ಗ ತೋರಿಸಿ ಇವರ ಒಂದು ಅಗ್ನಿಜ್ವಾಲೆಯನ್ನು ತಣ್ಣಗ ಮಾಡುವಂಥ ಗುರು ಅವನಿಗೆ ಹೇಗೆ ದೊರಕಿದ? ಇಂಥ ಒಂದು ಪ್ರಚಂಡ ಸುಂಟರ ಗಾಳಿಯನ್ನು ತಡೆಯುವ ಗುರು ಯಾರು ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ರಾಧೇ ರಾಧೆ. चलिए, मुझे आप सभी से बात करके बहुत अच्छा लगा. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. आप सभी को मेरी ढेर सारी शुभकामनाएं.